ಪರಂ ಶಾಂತಿ. ಇಂದಿನ ಸಂದೇಶದಲ್ಲಿ ಬಾಪೂಜಿಯವರು ಹೇಳ್ತಾ ಇದ್ದಾರೆ, ಮಕ್ಕಳೇ, ನೀವು ಸರ್ವವನ್ನು ಸಮರ್ಪಣೆ ಮಾಡಿಬಿಡಿ. ಅಂದರೆ ನಿಮ್ಮ ಬಳಿ ಇರುವುದನ್ನೆಲ್ಲ ಮನಸ್ಸಿನಿಂದ ತಂದೆಗೆ ಅರ್ಪಿಸಿಬಿಡಿ, ಸಮರ್ಪಣೆ ಮಾಡಿ. ನಾನು ನನ್ನದು ಎನ್ನುವಂತಹ ಭಾವದಲ್ಲಿಯೇ ಇರುವ ಆತ್ಮ ಜ್ಞಾನಿಯೂ ಅಲ್ಲ, ಯೋಗಿಯೂ ಅಲ್ಲ, ಹಾಗೂ ಧಾರಣಾ ಸ್ವರೂಪ ಆತ್ಮವೂ ಅಲ್ಲ. ಅಂದರೆ ಯಾವುದೇ ಒಂದು ಆತ್ಮನಲ್ಲಿ ಸ್ವಲ್ಪವೇ ಸ್ವಲ್ಪ ನಾನು ನನ್ನದು ಅನ್ನುವಂತಹ ಭಾವ ಇದ್ದರೂ ಕೂಡ ಆ ಆತ್ಮ ತಂದೆಯ ಸಮಾನ ಆತ್ಮರಾಗಲು ಸಾಧ್ಯವೇ ಇಲ್ಲ. ಹೀಗಾಗಿ ಮಕ್ಕಳೇ, ನೀವು ನಾನು ಹಾಗೂ ನನ್ನದು ಎನ್ನುವಂಥದ್ದನ್ನು ತ್ಯಾಗ ಮಾಡಿಬಿಡಿ, ತಂದೆಗೆ ಸಮರ್ಪಿಸಿಬಿಡಿ. ಸೂಕ್ಷ್ಮ ರೀತಿಯಲ್ಲಿ ನಿಮ್ಮನ್ನು ನೀವು ಚೆಕಿಂಗ್ ಮಾಡ್ತಾ ಇರಬೇಕು ಹಾಗೂ ಚೇಂಜ್ ಮಾಡುತ್ತಾ ಹೋಗಬೇಕು. ನಾನೊಂದು ನಿಮಿತ್ತ ಮಾತ್ರನಾಗಿದ್ದೇನೆ ಎಂದು ಕರ್ಮಗಳನ್ನು ಮಾಡುತ್ತಿರಬೇಕು. ಆಗಲೇ ನೀವು ಕರ್ಮಗಳ ಪ್ರಭಾವದಿಂದ ದೂರ ಉಳಿಯಲು ಸಾಧ್ಯವಿದೆ. ಬಾಪೂಜಿಯವರು ಸದಾ ಹೇಳುತ್ತಿರುತ್ತಾರೆ, ಮಕ್ಕಳೇ, ನೀವು ನಿಮ್ಮ ಪ್ರತಿಯೊಂದು ಡ್ಯೂಟೀಸ್ಗಳನ್ನು, ನಿಮ್ಮ ಪ್ರತಿಯೊಂದು ಕರ್ಮ ವ್ಯವಹಾರಗಳನ್ನು ಅಥವಾ ನಿಮ್ಮ ಬಂಧು ಬಾಂಧವರು ಈ ಎಲ್ಲದರ ಜವಾಬ್ದಾರಿಯನ್ನು ನೀವು ಪರಮಪಿತ ತಂದೆಗೆ ಅರ್ಪಿಸಿಬಿಡಿ ಅಂತ ಬಾಪೂಜಿಯವರು ಸದಾ ಹೇಳ್ತಾ ಇರ್ತಾರೆ. ಈ ರೀತಿ ಎಲ್ಲವನ್ನ ತಂದೆಗೆ ಅರ್ಪಿಸಿ ನಾವು ಕರ್ಮಗಳನ್ನು ಮಾಡುವಾಗ ಯಾವುದೇ ಕರ್ಮದ ಪ್ರಭಾವ ನಮ್ಮಗಳ ಮೇಲೆ ಬೀಳುವುದಿಲ್ಲ. ಅಂದರೆ ನಮ್ಮ ಯಾವುದೇ ಒಂದು ಹೊಸ ಕರ್ಮವು ಸೃಷ್ಟಿಯಾಗುವುದಿಲ್ಲ. ಯಾವಾಗ ಮಕ್ಕಳಾದ ನೀವು ಈ ಕೆಲಸ ಮಾಡುವುದು, ಈ ಕರ್ತವ್ಯ, ಈ ಕಾರ್ಯ ಇದೆಲ್ಲವೂ ನನ್ನ ಜವಾಬ್ದಾರಿ ಅಂತ ತಿಳಿದು ನೀವು ಮಾಡಲು ಹೋಗ್ತಿರೋ ಆಗ ನೀವು ಅದರಲ್ಲಿ ಬಂಧಿಸಲ್ಪಡುತ್ತೀರಾ. ನಿಮ್ಮ ಎಲ್ಲ ಕರ್ಮ ವ್ಯವಹಾರಗಳನ್ನು ನಿಮ್ಮ ಕ್ರಿಯೇಟರ್, ನಿಮ್ಮ ತಂದೆಗೆ ಒಪ್ಪಿಸಿದರೆ ಎಲ್ಲವೂ ಸುಲಭವಾಗಿ ಆಗುತ್ತದೆ. ನಮ್ಮ ಕ್ರಿಯೇಟರ್, ನಮ್ಮ ತಂದೆ ಈ ಭೂಮಿಗೆ ಇಳಿದಿದ್ದಾನೆ ಎಂಬುದು ಮಕ್ಕಳಾದ ನಾವೆಲ್ಲರೂ ಆ ತಂದೆಯನ್ನು ಗುರುತಿಸಿದ್ದೇವೆ. ಆ ತಂದೆಯನ್ನು ನಾವು ಬಲ್ಲವರಾಗಿದ್ದೇವೆ. ಬೇಹದ್ನ ತಂದೆಯ ರೂಪದಲ್ಲಿ ಧರೆಗೆ ಬಂದಿರುವಂತಹ ನಮ್ಮ ಬಾಪೂಜಿಯವರು ನಮ್ಮೆಲ್ಲ ಜವಾಬ್ದಾರಿಗಳನ್ನು ತಾವೇ ಹೊತ್ತುಕೊಳ್ಳಲಿದ್ದಾರೆ. ಅವರು ಸದಾ ನಮ್ಮೊಂದಿಗೆ ಇದ್ದಾರೆ. ಇದರಿಂದ ನಾವು ನಮ್ಮ ಜವಾಬ್ದಾರಿಗಳ ಹೊರೆಯಿಂದ ಸ್ವಲ್ಪ ಹಗುರವಾಗಬಹುದು. ಆಗ ನಾವು ಹಗುರವಾದ ಮನಸ್ಸಿನಿಂದ ಅನ್ಯ ಕಾರ್ಯಗಳನ್ನು ಮಾಡಬಹುದು. ಅನ್ಯ ಕಾರ್ಯಗಳು ಅಂತಂದರೆ ಸಂಪೂರ್ಣ ವಿಶ್ವದಲ್ಲಿ ಪರಮ ಶಾಂತಿಯನ್ನು ಹರಡುವುದು. ಸಂಪೂರ್ಣ ವಿಶ್ವದಲ್ಲಿ ಪರಮ ಶಾಂತಿಯಾಗಲಿ, ಸಂಪೂರ್ಣ ವಿಶ್ವದಲ್ಲಿ ಪರಮ ಪ್ರಕಾಶ ತುಂಬಿಕೊಳ್ಳಲಿ ಹಾಗೂ ಸಂಪೂರ್ಣ ವಿಶ್ವ ಮಹಾಪರಿವರ್ತನೆಗೆ ಒಳಗಾಗಲಿ, ಮಹಾಪರಿವರ್ತನೆಯಾಗಲಿ, ಸಂಪೂರ್ಣ ವಿಶ್ವದ ಕಲ್ಯಾಣವಾಗಲಿ ಎನ್ನುವುದೇ ನಮ್ಮ ಅನ್ಯ ಕಾರ್ಯವಾಗಿದೆ. ಈ ಕಾರ್ಯಕ್ಕಾಗಿಯೇ ನಾವು ಬಂದಿದ್ದೇವೆ. ಹೀಗಾಗಿ ತಂದೆಯು ನಮ್ಮೆಲ್ಲ ಜವಾಬ್ದಾರಿಗಳನ್ನು ತಾನು ತೆಗೆದುಕೊಂಡು ನಮ್ಮನ್ನು ಹಗುರವನ್ನಾಗಿ ಮಾಡಿ ಆನಂದ ಹಾಗೂ ಬಹಳ ಖುಷಿಯಿಂದ ಈ ಕಾರ್ಯವನ್ನು ಸಂಪೂರ್ಣಗೊಳಿಸಲು ನಮಗೆ ಪ್ರೋತ್ಸಾಹವನ್ನು ನೀಡುತ್ತಿದ್ದಾನೆ. ಸ್ವತಃ ಪರಮಪಿತ ಆ ತಂದೆ, ಆ ಭಗವಂತನೇ ನಮ್ಮ ಜವಾಬ್ದಾರಿಗಳನ್ನು ಹೊರಲು ಈ ಧರೆಗೆ ಬಂದಿದ್ದಾನೆ. ಅಂದ ಮೇಲೆ ತಂದೆಯ ಕಾರ್ಯದಲ್ಲಿ ಸಹಭಾಗಿಯಾಗುವುದು, ಸಹಕರಿಸುವುದು ನಮ್ಮ ಪ್ರಮುಖ ಕರ್ತವ್ಯವಾಗಬೇಕು. ನಮ್ಮ ಏಕೈಕ ಲಕ್ಷ್ಯವೆಂದರೆ ಸಂಪೂರ್ಣ ವಿಶ್ವದಲ್ಲಿ ಪರಮ ಶಾಂತಿ ತುಂಬಲಿ, ವಿಶ್ವದಲ್ಲಿ ಪರಮ ಪ್ರಕಾಶ ಹರಡಲಿ ಹಾಗೂ ಸಂಪೂರ್ಣ ವಿಶ್ವ ಮಹಾಪರಿವರ್ತನೆಯಾಗಲಿ. ಇದುವೇ ತಂದೆಯ ಸಂಕಲ್ಪವೂ ಆಗಿದೆ ಹಾಗೂ ಇದುವೇ ಮಕ್ಕಳಾದ ನಮ್ಮ ಸಂಕಲ್ಪವೂ ಆಗಿದೆ. ಮಹಾವಿಶ್ವ ಪರಿವರ್ತನೆ ಅನ್ನೋದು ಒಂದು ಮಹಾನ್ ಕಾರ್ಯವಾಗಿದ್ದು, ಈ ಮಹಾನ್ ಕಾರ್ಯದಲ್ಲಿ ಸಹಕಾರ ನೀಡುವಂತಹ ಆತ್ಮರು ಎಂತಹ ಆತ್ಮರಾಗಲು ಸಾಧ್ಯ ಎಂದಾಗ ಜ್ಞಾನ ಸ್ವರೂಪರಾದಂತಹ ಆತ್ಮರು ಮಾತ್ರ ಪರಮಪಿತ ತಂದೆಗೆ ಈ ಕಾರ್ಯದಲ್ಲಿ ಸಹಕರಿಸಲು ಸಾಧ್ಯ. ಜ್ಞಾನ ಸ್ವರೂಪರು ಅಂದರೆ ಯಾರು? ಜ್ಞಾನ ಸ್ವರೂಪ ಅಂದರೆ ತಮ್ಮನ್ನು ತಾವು ಯಾರು ತಿಳಿದುಕೊಂಡಿದ್ದಾರೆಯೋ ಅವರೇ ಜ್ಞಾನ ಸ್ವರೂಪ ಆತ್ಮರಾಗಿದ್ದಾರೆ.
ಇನ್ನು ಯೋಗ ಸ್ವರೂಪ ಆತ್ಮ ಅಂತಂದರೆ ಯಾರು ತನ್ನ ತಂದೆ, ತನ್ನ ಕ್ರಿಯೇಟರ್ ಯಾರು ಎಂದು ಯಾವ ಆತ್ಮ ತಿಳಿದುಕೊಂಡಿದ್ದಾರೆಯೋ ಅವರೇ ಯೋಗ ಸ್ವರೂಪರು. ಇನ್ನು ಧಾರಣಾ ಸ್ವರೂಪ ಆತ್ಮ ಅಂತಂದಾಗ ಯಾರ ಸಂಕಲ್ಪ ತಂದೆಯ ಸಮಾನ ಸಂಕಲ್ಪಗಳಾಗಿರುತ್ತವೆಯೋ, ಅಂದರೆ ತಂದೆಯ ಗುರಿ ಏನಿದೆಯೋ ಅದು ಆ ಆತ್ಮನ ಗುರಿಯೂ ಆಗಿದ್ದರೆ ಅಂತಹ ಆತ್ಮ ಧಾರಣಾ ಸ್ವರೂಪ ಆಗುತ್ತದೆ. ಅಂದರೆ ತಂದೆಯ ಸ್ವರೂಪವನ್ನು ಧಾರಣೆ ಮಾಡಿಕೊಳ್ಳುವುದೇ ಧಾರಣಾ ಸ್ವರೂಪವಾಗಿದೆ. ಮಹಾವಿಶ್ವ ಪರಿವರ್ತನೆ ಅನ್ನೋದು ಒಂದು ಮಹಾನ್ ವಿಶಾಲವಾದಂತಹ ಕಾರ್ಯವಾಗಿದ್ದು, ಇದು ಕೆಲವು ನಿಮಿತ್ತ ಆತ್ಮರ ಮೂಲಕ ತಂದೆಯು ಸಂಪನ್ನಗೊಳಿಸಲಿದ್ದಾನೆ. ಈ ಕಾರ್ಯದಲ್ಲಿ ತಂದೆಗೆ ಸಹಕರಿಸುವಂತಹ ಆತ್ಮ ಜ್ಞಾನ ಸ್ವರೂಪರಾಗಿರುತ್ತಾರೆ, ಯೋಗ ಸ್ವರೂಪರಾಗಿರುತ್ತಾರೆ ಹಾಗೂ ಧಾರಣಾ ಸ್ವರೂಪರಾಗಿರುತ್ತಾರೆ. ತಂದೆಯ ಕಾರ್ಯದಲ್ಲಿ ಸಹಕಾರವನ್ನು ನೀಡುವಂತಹ ಆತ್ಮರೇ ತಂದೆಯ ಸಮಾನ ಆತ್ಮರಾಗಿರುತ್ತಾರೆ. ತಂದೆಯ ಕಾರ್ಯದಲ್ಲಿ ಸಹಭಾಗಿತ್ವವನ್ನು ನೀಡುವಂತಹ ಸಹಕರಿಸುವಂತಹ ಆತ್ಮರ ಭಾಗ್ಯ ಬಹಳ ಶ್ರೇಷ್ಠ ಭಾಗ್ಯವಾಗಿದೆ. ಯಾವ ಮಕ್ಕಳಲ್ಲಿ ತಂದೆಯ ಮೇಲೆ 100% ನಿಶ್ಚಯವಿದೆಯೋ, ವಿಶ್ವಾಸವಿದೆಯೋ ಆ ಆತ್ಮಗಳೇ ಸರ್ವ ಸಮರ್ಪಣ ಆತ್ಮರಾಗಿರುತ್ತಾರೆ. ತಮ್ಮದೆಲ್ಲವನ್ನು ಪರಮಪಿತ ತಂದೆಗೆ ಸಮರ್ಪಿಸಿ ಬಿಡುವಂತಹ ಆತ್ಮರಾಗಿರುತ್ತಾರೆ ಹಾಗೂ ಅವರೇ ತಂದೆ ಸಮಾನರಾಗಲು ಸಾಧ್ಯವಿದೆ. ಬಾಪೂಜಿಯವರು ಹೇಳ್ತಾ ಇದ್ದಾರೆ, ನೋಡಿ ಮಕ್ಕಳೇ, ತಂದೆ ಈ ಸಮಯದಲ್ಲಿ ಕೇವಲ ನಿಮ್ಮ ಕಲ್ಯಾಣಕ್ಕಾಗಿ ನಿಮಗೆ ಜ್ಞಾನವನ್ನು ಬೋಧಿಸಲು ಈ ಧರೆಗೆ ಬಂದಿದ್ದಾನೆ. ನೀವು ತಂದೆಯ ಮೇಲೆ ಸಂಪೂರ್ಣ ನಿಶ್ಚಯ ವಿಶ್ವಾಸವನ್ನು ಇಡಿ. ಭಕ್ತಿ ಮಾರ್ಗದಲ್ಲಿಯೂ ಜನ ಹೇಳುತ್ತಾರೆ, ಭಗವಾನ್ ಕೆ ಘರ್ ದೇರ್ ಹೈ ಅಂಧೇರ್ ನಹಿ ಅಂತಂದರೆ ಭಗವಂತನನ್ನು ನಂಬಿದಂತಹ ಆತ್ಮಕ್ಕೆ ಎಂದಿಗೂ ಸಹ ಅನ್ಯಾಯ ಆಗುವುದಿಲ್ಲ. ಈ ಧರೆಗೆ ಪರಮಪಿತ ತಂದೆಯು ತಂದೆಯ ಸಮಾನ ಮಕ್ಕಳನ್ನು ಈ ಧರೆಯಿಂದ ಪರಮಧಾಮಕ್ಕೆ ಕರೆದೊಯ್ಯಲು ಬಂದಿದ್ದಾನೆ ಎನ್ನುವುದು ಮಕ್ಕಳಾದ ನಾವು ಅರಿತಿದ್ದೇವೆ. ಪವರ್ಫುಲ್ ಆತ್ಮಗಳನ್ನು ತೆಗೆದುಕೊಂಡು ಈ ಸಂಪೂರ್ಣ ಮಲ್ಟಿವರ್ಸ್ನ ಪರಿವರ್ತನೆಯನ್ನು ಮಾಡಲು ತಂದೆ ಸ್ವತಃ ಈ ಧರೆಗೆ ಬಂದಿದ್ದಾನೆ. ಅಂದ ಮೇಲೆ ಈ ಕಾರ್ಯ ಆಗಲು ಸ್ವಲ್ಪ ತಡವಾದರೂ ಸಹ ಆ ಕಾರ್ಯವಂತೂ ಒಂದಲ್ಲ ಒಂದು ದಿನ ಸಂಪೂರ್ಣಗೊಳ್ಳಲೇಬೇಕು. ಜಿಸ್ ಪರ್ ಭಗವಾನ್ ಕಿ ನಜರ್ ಹೈ ಉಸ್ಕಾ ಕೋಯಿ ಬಾಲ್ ಭೀ ಬಾಂಕಾ ನಹಿ ಕರ್ ಸಕ್ತಾ ಅಂತಂದರೆ ಯಾರ ಮೇಲೆ ಭಗವಂತನ ಕೃಪಾದೃಷ್ಟಿ ಇದೆಯೋ ಅಂತಹ ಆತ್ಮರನ್ನು ಯಾರು ಏನೂ ಮಾಡಲು ಸಾಧ್ಯವಿಲ್ಲ ಅಂತ ಬಾಪೂಜಿಯವರು ನಮಗೆ ಹೇಳ್ತಾ ಇದ್ದಾರೆ. ಸ್ವಯಂ ಪರಮಪಿತ ಪರಮಾತ್ಮನೇ ನಮ್ಮ ಕ್ರಿಯೇಟರ್, ನಮ್ಮ ತಂದೆ ಅಂತ ಆದಾಗ ಹಾಗೂ ತಂದೆಯ ಕಾರ್ಯದಲ್ಲಿ ತನ್ನ ಸರ್ವಸ್ವವನ್ನು ಸ್ವಾಹ ಮಾಡಲು ಆತ್ಮರು ಅಥವಾ ಮಕ್ಕಳು ತಯಾರಾಗಿದ್ದಾಗ ಅಂತಹ ಮಕ್ಕಳಿಗೆ ಯಾರು ಏನೂ ಮಾಡಲು ಸಾಧ್ಯವಿಲ್ಲ. ಅಂದರೆ ಅಂತಹ ಮಕ್ಕಳು ಒಂದಲ್ಲ ಒಂದು ದಿನ ಜಯವನ್ನು ಸಾಧಿಸಿಯೇ ಸಾಧಿಸುತ್ತಾರೆ ಎಂದು ಅರ್ಥ. ಅಂದರೆ ಒಟ್ಟಾರೆ ಈ ಮಹಾಪರಿವರ್ತನೆಯ ಕಾರ್ಯದಲ್ಲಿ ಯಾರೂ ಸಹ ವಿಘ್ನವನ್ನು ಮಾಡಲು ಸಾಧ್ಯವೇ ಇಲ್ಲ. ಏಕೆಂದರೆ ಸ್ವಯಂ ಪರಮಪಿತ ತಂದೆ ಈ ಮಹಾನ್ ಪರಿವರ್ತನೆಗೆ ನಿಮಿತ್ತರಾದಂತಹ ಮಕ್ಕಳೊಂದಿಗೆ ಸ್ವತಃ ತಾನೇ ನಿಂತಿದ್ದಾನೆ. ನಾನು ಯಾರು ಹಾಗೂ ನನ್ನ ತಂದೆ ಯಾರು ಎನ್ನುವುದನ್ನು ಮಕ್ಕಳಾದ ನಾವು ಎಂದಿಗೂ ಮರೆಯಬಾರದು. ಹಾಗೂ ನಾವು ಈ ಧರೆಗೆ ಬಂದಿರುವುದು ಏತಕ್ಕಾಗಿ ಎನ್ನುವುದನ್ನು ಸಹ ನಾವು ಒಂದು ಘಳಿಗೆಯೂ ಮರೆಯಬಾರದು. ತಂದೆಯು ತನ್ನ ಮಕ್ಕಳ ಜಯವನ್ನೇ ಬಯಸುತ್ತಾನೆ, ಯಶಸ್ಸನ್ನೇ ಬಯಸುತ್ತಾನೆ, ಎಂದಿಗೂ ಮಕ್ಕಳ ಅಕಲ್ಯಾಣವನ್ನು ಬಯಸುವುದಿಲ್ಲ. ಇಲ್ಲಿ ಸ್ವಯಂ ಭಗವಂತನೇ ನಮ್ಮ ತಂದೆ ಅಂದ ಮೇಲೆ ನಮಗೆ ಅಕಲ್ಯಾಣವಾಗಲು ಸಾಧ್ಯವಿದೆಯೇ ಎಂಬುದನ್ನು ನಾವು ತಿಳಿದುಕೊಳ್ಬೇಕು. ಅಂದರೆ ಖಂಡಿತ ನಾವು ಈ ಮಹಾನ್ ಪರಿವರ್ತನೆಯನ್ನು ಮಾಡುವಲ್ಲಿ ಯಶಸ್ಸನ್ನು ಕಂಡೇ ಕಾಣುತ್ತೇವೆ. ಜಯ ನಮ್ಮದೇ. ಹೀಗಾಗಿ ಮಕ್ಕಳಾದ ನಾವು ತಂದೆ ಹೇಳಿದ ಮಾರ್ಗದಲ್ಲಿ ನಡೆಯಬೇಕು. ತಂದೆ ಹೇಳಿದ ಪ್ರತಿಯೊಂದು ವಾಕ್ಯವನ್ನು ನಾವು ಬಹಳ ಸೂಕ್ಷ್ಮ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳುವುದನ್ನು ಕಲಿಯಬೇಕು. ಸ್ವಯಂವನ್ನು ಚೆಕಿಂಗ್ ಮಾಡ್ತಾ ಇರಬೇಕು, ಚೇಂಜ್ ಮಾಡಿಕೊಳ್ತಾ ಇರಬೇಕು.
ನಮ್ಮ ಮೇಲೆ ನಮಗೆ ಸಂಪೂರ್ಣ ಅಟೆನ್ಷನ್ ಇರಬೇಕು. ಅಂದರೆ ತಂದೆಯ ಸಂಕಲ್ಪವೇ ನನ್ನ ಸಂಕಲ್ಪ, ತಂದೆಯ ಕರ್ತವ್ಯವೇ ನನ್ನ ಕರ್ತವ್ಯ, ತಂದೆಯ ಸ್ವರೂಪವೇ ನನ್ನ ಸ್ವರೂಪ. ಈ ನಿಟ್ಟಿನಲ್ಲಿ ನಾವು ನಮ್ಮನ್ನು ನಾವು ಚೆಕ್ ಆ್ಯಂಡ್ ಚೇಂಜ್ ಮಾಡಿಕೊಳ್ಳುತ್ತಿರಬೇಕು. ಈ ರೀತಿ ಮಾಡುತ್ತಾ ಹೋದಾಗ ನಮ್ಮ ಸಹಕಾರ ತಂದೆಗೆ ಸಂಪೂರ್ಣವಾಗಿ ಸಿಗುತ್ತಾ ಹೋಗುತ್ತದೆ. ಹಾಗೆ ನೋಡಿದರೆ ತಂದೆಗೆ ಯಾವ ಸಹಕಾರವೂ ಬೇಡ. ತಂದೆ ಸಂಪೂರ್ಣ ಪವರಿಂದ ಕೂಡಿದ್ದಾನೆ, ಪರಮ ಪ್ರಕಾಶದ ಸಾಗರವೇ ಆಗಿದ್ದಾನೆ. ಸಂಪೂರ್ಣ ವಿಶ್ವದ ಪರಿವರ್ತನೆಯನ್ನು ಮಾಡುವ ಆಲ್ಮೈಟಿ ಅಥಾರಿಟಿ ಒಂದು ಕ್ಷಣದಲ್ಲಿ ಎಲ್ಲವನ್ನ ಪರಿವರ್ತನೆ ಮಾಡಬಲ್ಲ. ಆದರೆ ಆ ತಂದೆಯು ಈ ಭೂಮಿಯ ಮೇಲೆ ನಡೆಯುತ್ತಿರುವ ನಿಯಮಕ್ಕೆ ಅನುಗುಣವಾಗಿ ಮಕ್ಕಳನ್ನು ಈ ಮಹಾನ್ ಕಾರ್ಯದಲ್ಲಿ ನಿಮಿತ್ತರನ್ನಾಗಿ ಮಾಡಿ ಈ ಕಾರ್ಯವನ್ನು ಸಂಪನ್ನಗೊಳಿಸಲು ಬಯಸುತ್ತಿದ್ದಾನೆ. ಈ ಒಂದು ಮಹಾನ್ ಕಾರ್ಯದಲ್ಲಿ ನಾವು ಸಹಕಾರವನ್ನು ನೀಡಬೇಕು ಅಂತಂದರೆ ನಾವು ಒಂದೊಂದು ಸಂಕಲ್ಪವನ್ನು ನಾವು ಚೆಕ್ ಮಾಡುತ್ತಿರಬೇಕು, ಒಂದೊಂದು ನಮ್ಮ ಕಾರ್ಯವ್ಯವಹಾರವನ್ನು ಚೆಕ್ ಮಾಡುತ್ತಿರಬೇಕು ಹಾಗೂ ಚೇಂಜ್ ಮಾಡಿಕೊಳ್ಳುತ್ತಿರಬೇಕು. ಅಂದರೆ ಪ್ರತಿಯೊಂದು ನಾವು ನಮ್ಮ ಮನಸ್ಸು ಬುದ್ಧಿಯಿಂದ ಒಂದೊಂದು ಸಂಕಲ್ಪವನ್ನು ನಾವು ನೋಡಿಕೊಳ್ಳಬೇಕು. ಅಂದರೆ ನಮ್ಮ ಸೀಟ್ನಲ್ಲಿ ನಾವು ಸೆಟ್ಟಾಗಿರಬೇಕು. ಅಂದರೆ ಯಾವಾಗಲೂ ಆತ್ಮ ಸ್ವರೂಪದಲ್ಲಿರುವುದನ್ನು ಅತಿ ಹೆಚ್ಚು ಅಭ್ಯಾಸ ಮಾಡುತ್ತಾ ಹೋಗಬೇಕು. ಈ ರೀತಿ ಮಾಡುತ್ತಾ ಹೋದಾಗ ಮಾತ್ರ ನಾವು ತಂದೆಗೆ ಸಹಕಾರ ಸಹಯೋಗವನ್ನು ನೀಡಲು ಸಾಧ್ಯ. ಆಗಲೇ ನಾವು ಸಹಯೋಗಿ ಆತ್ಮಗಳಾಗಲು ಸಾಧ್ಯ. ಹೀಗೆ ನಾವು ಮನಸ್ಸನ್ನು ಹಗುರವಾಗಿಟ್ಟುಕೊಂಡು ಆನಂದದಿಂದ ಖುಷಿಯಿಂದ ಅಂತ್ಯದಲ್ಲಿ ತಂದೆಯೊಂದಿಗೆ ನಾವು ನಮ್ಮ ಗುರಿಯನ್ನು ಮುಟ್ಟಲು ಸಾಧ್ಯ. ಇದಕ್ಕಾಗಿ ನಮಗೆ ನಮ್ಮ ತಂದೆಯ ಮೇಲೆ 100% ವಿಶ್ವಾಸವಿರಬೇಕು ಹಾಗೂ ಸದಾ ನಮ್ಮನ್ನು ನಾವು ತಿದ್ದಿಕೊಳ್ಳುತ್ತಿರಬೇಕು. ಯಾವ ಕಾರ್ಯಕ್ಕಾಗಿ ಮಕ್ಕಳಾದ ನಮ್ಮ ಕ್ರಿಯೇಷನ್ ಆಗಿತ್ತೋ ಆ ಕಾರ್ಯವನ್ನು ಸಂಪೂರ್ಣಗೊಳಿಸಿ ನಾವೆಲ್ಲರೂ ನಮ್ಮ ತಂದೆ ಪರಮಪಿತನೊಂದಿಗೆ ಈ ವಿಶ್ವ ಕಲ್ಯಾಣದ ವಿಶ್ವ ಪರಿವರ್ತನೆಯ ಕಾರ್ಯವನ್ನು ಸಂಪನ್ನಗೊಳಿಸಿ ಸಂಪೂರ್ಣಗೊಳಿಸಿ ಸಂಪೂರ್ಣ ವಿಶ್ವ ಮುಕ್ತಿ ಜೀವನ್ಮುಕ್ತಿಯನ್ನು ನೀಡಿ ನಾವು ಮಕ್ಕಳು ತಂದೆ ಪರಮಪಿತನೊಂದಿಗೆ ನಾವು ನಮ್ಮ ಪರಂಧಾಮವನ್ನು ಸೇರಬಹುದಾಗಿದೆ. ಯಾವ ಆತ್ಮ ತಂದೆಯ ಮೇಲೆ ನಿಶ್ಚಯ ಬುದ್ಧಿಯನ್ನು ಇಟ್ಟು ತನ್ನ ಕರ್ತವ್ಯವನ್ನು ಪಾಲಿಸುತ್ತಿದೆಯೋ ಆ ಆತ್ಮನ ಎಲ್ಲ ಕೆಲಸ ಕಾರ್ಯಗಳು ಸಮಯಕ್ಕಿಂತಲೂ ಮುಂಚೆಯೇ ಸಂಪನ್ನಗೊಳ್ಳುತ್ತಿವೆ. ಯಾವ ಆತ್ಮ ತಂದೆಯ ಮೇಲೆ ವಿಶ್ವಾಸವನ್ನಿಡುವುದಿಲ್ಲವೋ ಅಂತಹ ಆತ್ಮ ತನ್ನ ಗುರಿಯನ್ನು ತಲುಪುವುದು असंभवद माताಗಿದೆ. परम शांति. क्या है अस्तित्व का अंतिम सत्य? किसने खोला अनंत ज्ञान का द्वार? 2026 में होगा रहस्य का उद्घाटन. परम शांति, अंतिम परम सत्य. बापूजी दशरथ भाई पटेल के जीवन पर आधारित आध्यात्मिक जीवनी जलरा रही है. जुड़े रहिए. शांति सोचो बोलो परम शांति. Join us daily for our morning live meditation, Monday to Saturday, 5:30 to 6:30 a.m. Join us daily for live meditation, 10 p.m. to 11 p.m. on YouTube Live. Subscribe now. Website www.paramshanti.org. Email us anand@paramshanti.org. Like, share, subscribe. Join today. बेहद की परम